ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯ ಒಂದು ಹೊಸ ಪ್ರೋಮೋ ಇದೀಗ ಬೆಳ್ಳಂಬೆಳಗ್ಗೆ ಬಿಡುಗಡೆಯಾಗಿದೆ. ಇದನ್ನ ನೋಡಿದವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ನಮ್ಮ ಒಂದು ಮುಂಜಾನೆ ತುಂಬಾ ಶುಭಾರಂಭವಾಗಿದೆ, ಖುಷಿಯಾಗಿದೆ ಅನ್ನುವಂತ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಇದಕ್ಕೆ ಕಾರಣ ಅಶ್ವಿನಿ ಗೌಡ ಅವರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿರುವಂತದ್ದು. ಕರ್ಮ ರಿಟರ್ನ್ಸ್ ಅನ್ನೋದಕ್ಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ನಿನ್ನೆ ಜಾಹ್ನವಿ ಅವರು ಕಣ್ಣೀರನ್ನ ಹಾಕಿದ್ರೆ, ಇವತ್ತು ಅಶ್ವಿನಿ ಗೌಡ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಸೊ ಬೇರೆಯವರು ಕಣ್ಣೀರ್ ಹಾಕಬೇಕಾದ್ರೆ ಅದು ನಾಟಕ, ಕಾಮಿಡಿ ಅಂತ ತಗೊಳ್ಳುವಂತ ಇವರಿಬ್ಬರಿಗೆ ಈಗ ನಾವು ಕೂಡ ಇದನ್ನ ಕಾಮಿಡಿ ಅಂತ ತಗೋತೀವಿ ಬಿಡಿ ಅನ್ನುವಂಥದ್ದನ್ನ ವೀಕ್ಷಕರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರಿಗೆ ನೋವು ಮಾಡೋಕ್ಕಿಂತ ಮುಂಚೆ, ಯಾರಿಗೆ ಕಷ್ಟ ಕೊಡೋಕ್ಕಿಂತ ಮುಂಚೆ ಒಮ್ಮೆ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅಶ್ವಿನಿ ಮೇಡಮ್ ಅನ್ನುವಂತ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರದಿಂದಲೂ ಕೂಡ ಅಶ್ವಿನಿ ಗೌಡ ರಾಜಮಾತೆ, ರಾಣಿ, ನನ್ನದೇ ರೂಲ್ಸ್ ಅನ್ನುವಂತ ಪಾರಪತ್ಯವನ್ನ ಮೆರೆದ್ರು. ಆದ್ರೆ ಇದೀಗ ಅಶ್ವಿನಿ ಗೌಡ ಅವರು ಗುಬ್ಬಚಿತ್ತರ ಆಗಿ ಹೋಗ್ಬಿಟ್ಟಿದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾಕಪ್ಪ ಹೀಗಾಯ್ತು ಅಂತ ವೀಕ್ಷಕರು ಗೇಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಲಾಸ್ಟ್ ವೀಕ್ ನಲ್ಲಿ ರಕ್ಷಿತಾ ಅವರಿಗೆ ಯಾವ ರೀತಿಯಾಗಿ ಕಣ್ಣೀರನ್ನ ಹಾಕ್ಸಿದ್ರು, ಅವಮಾನ ಯಾವ ರೀತಿಯಾಗಿ ಮಾಡಿಸಿದ್ರು, ಆಕೆಯ ಬಟ್ಟೆ ಬಗ್ಗೆ ಹೇಗ್ ಕಮೆಂಟ್ ಅನ್ನ ಕೊಟ್ರು, ಆಕೆ ಎಲ್ಲಿಂದ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥರ ಮೂಲಕ ಆಕೆಯ ಒಂದು ವಿಚಾರವನ್ನ ತುಂಬಾ ಕೀಳಾಗಿ ಮಾತನಾಡಿದ್ರು. ಸೊ ಇದಕ್ಕೆ ಕರ್ಮ ರಿಟರ್ನ್ಸ್ ಆಗುತ್ತೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಅದು ಲೇಟ್ ಆಗಿ ಸಿಕ್ಕಿಲ್ಲ, ಬೇಗನೆ ಸಿಕ್ಕಿದೆ ಅಂತ ಜನ ಬೈಕೋತಾ ಇದ್ದಾರೆ. ಯಾಕಂತಂದ್ರೆ ಕ್ಯಾಪ್ಟನ್ಸಿಯಲ್ಲಿ ಯಾರು ಅರ್ಹರಲ್ಲ ಅನ್ನುವಂಥದ್ದನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ಕೊಂಡು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ಅಧಿಕಾರವನ್ನ ಕೊಡ್ತಾರೆ. ಆಗ ರಿಷಾ ಗೌಡ ಆಗಿರ್ಬೋದು, ರಘು ಆಗಿರ್ಬೋದು, ಎಲ್ಲರೂ ಕೂಡ ಅಶ್ವಿನಿ ಗೌಡ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಸೊ ಆಗ ಅಶ್ವಿನಿ ಗೌಡ ಅವರು ಕಣ್ಣೀರನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ವೀಕ್ಷಕರ ಕಮೆಂಟ್ ಏನಪ್ಪಾ ಅಂತಂದ್ರೆ, ಈಗ ಗೊತ್ತಾಯ್ತಾ ಕಣ್ಣೀರಿನ ಬೆಲೆ, ಇನ್ನೂ ಕಣ್ಣೀರನ್ನ ಹಾಕಬೇಕು ನೀವು, ಯಾಕಂತಂದ್ರೆ ನಿಮ್ಮ ಅಹಂಕಾರ ಇನ್ನೂ ಇಳಿದಿಲ್ಲ. ರಘು ಬಂದಂತ ಸಂದರ್ಭದಲ್ಲೂ ಕೂಡ ಸುಮ್ಮನೆ ಜಗಳ ಕಿರ್ಕೊಂಡು ಹೋಗ್ತೀರಾ. ಸೊ ಇದು ಬೇಕಿತ್ತ ನಿಮಗೆ? ನೀವೇ ಕನ್ನಡದಲ್ಲಿ ಜಾಸ್ತಿ ಮಾತನಾಡಲ್ಲ, ಇಂಗ್ಲಿಷ್ ಪದ ಬಳಕೆಯನ್ನ ಮಾಡ್ತೀರಾ, ಬೇರೆಯವರಿಗೆ ಹೇಗೆ ಹೇಳ್ತೀರಾ? ಮೊದಲು ನೀವು ಸರಿಯಾಗಿ, ಅದಾದ್ಮೇಲೆ ಬೇರೆಯವ್ರಿಗೆ ಹೇಳಿ ಅನ್ನುವಂತ ಕಮೆಂಟ್ಗಳು ಕೂಡ ನಾವು ನೋಡಿದೀವಿ. ಅದರ ಜೊತೆಗೆ ರಿಷಾ ಗೌಡ ಕೂಡ ಕ್ಯಾಪ್ಟನ್ಸಿಯಿಂದ ಆಕೆಯನ್ನು ಇಳಿಸಬೇಕು ಅಂತ ಹೇಳ್ಕೊಂಡು ಹೆಸರು ಹೇಳ್ತಾರೆ. ಸೊ ಈಕೆಯನ್ನ ನಾವೇನಾದ್ರೂ ಕ್ಯಾಪ್ಟನ್ ಮಾಡಿದ್ರೆ ನಾನು 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 ಅನ್ನುವಂಥದ್ದಾಗೆ ಇರ್ತಾರೆ, ರಾಣಿಯಾಗೆ ಇರ್ತಾರೆ ಅಂತ ರಘು ಅವ್ರು ಹೇಳ್ತಾರೆ. ಸೊ ಇನ್ನೊಂದಷ್ಟು ಜನ ಲಾಸ್ಟ್ ವಾರದಲ್ಲಿ ರಕ್ಷಿತಾ ಕಣ್ಣೀರ್ ಹಾಕ್ತಂತ ಸಂದರ್ಭದಲ್ಲಿ ತುಳುನಾಡಿನ ಜನರು ಕೂಡ ದೈವದ ಬಗ್ಗೆ ಆಕೆ ಅಪಮಾನವನ್ನ ಮಾಡಿದ್ರು, ಆಕೆಗೆ ದೆವ್ವ ಹಿಡಿಯುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಕೊರಗಜ್ಜ ನಿಮಗೆ ಸರಿಯಾದ ತಕ್ಕ ಶಾಸ್ತಿ ಮಾಡ್ತಾರೆ, ನಮ್ಮ ತುಳುನಾಡಿನ ಹುಡುಗಿಯನ್ನ ಕೊರಗಜ್ಜ ಬಿಟ್ಕೊಡೋದಿಲ್ಲ, ಕರ್ಮ ಅಂತೂ ಹೊಡೆದೇ ಹೊಡೆಯುತ್ತೆ ಅಂತ ಸಾಕಷ್ಟು ಜನ ಬಿಗ್ ಬಾಸ್ ಪ್ರೋಮೋಗೆ ಕಮೆಂಟ್ ಮಾಡಿದ್ದು ಉಂಟು. ಸೊ ಇದೀಗ ಕೊರಗಜ್ಜ ಸರಿಯಾದ ತಕ್ಕ ಶಾಸ್ತಿಯನ್ನ ಮಾಡಿದ್ದಾರೆ ಅನ್ನುವಂತ ಕಮೆಂಟ್ಗಳು ಇವತ್ತಿನ ಒಂದಷ್ಟು ಪ್ರೋಮೋಗಳಿಗೆ ಬರ್ತಾ ಇದೆ ಸ್ನೇಹಿತರೆ. ಇನ್ನು ಕಿಚ್ಚ ಸುದೀಪ್ ಅವರು ವಾರಾಂತ್ಯದಲ್ಲೂ ಕೂಡ ಮಂಜು ಭಾಷಿಣಿ ಕೂಡ ಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಮುಂದೆ ಹೇಳ್ತಾರೆ, ಸರ್ ಅಶ್ವಿನಿ ಗೌಡ ಅವರಿಗೆ 1% ಕೂಡ ಪಶ್ಚಾತ್ತಾಪ ಆಗಿಲ್ಲ, ಆಕೆಯ ಕಣ್ಣಲ್ಲಿ ಅದು ಕಾಣಿಸ್ತಾ ಇಲ್ಲ, ಸುಮ್ಮನೆ ಸಾರಿ ಕೇಳಿದ್ದಾರೆ ಅನ್ನುವಂಥದ್ದು. ಅದಾದ ಮೇಲೆ ಅಶ್ವಿನಿ ಗೌಡ ಅವರು ಕೂಡ ನಾರ್ಮಲ್ ಆಗೇ ಇದ್ರು, ಅಂದ್ರೆ ತನಗೇನು ಆಗಿಲ್ಲ ಅನ್ನೋ ತರ ಇದ್ರು. ಎಲ್ಲೋ ಒಂದು ಕಡೆ ನನ್ನ ತಪ್ಪಾಗಿದೆ ಅಂತ ಹೇಳ್ಕೊಂಡು ಸರಿದಾರಿಯಲ್ಲಿ ಹೋಗಿದ್ರೆ ಬಹುಶಃ ಇವತ್ತು ಅಶ್ವಿನಿ ಗೌಡ ಅವರು ಒಳ್ಳೆಯ ಹೆಸರನ್ನ ಪಡ್ಕೊಳ್ತಾ ಇದ್ರು. ಆದ್ರೆ ಅಹಂಕಾರ ಆಗಿರ್ಬೋದು ಅವೆಲ್ಲವೂ ಕೂಡ ಆಕೆಯನ್ನ ತುಂಬಾ ಕೆಳಗಿನ ಮಟ್ಟದಲ್ಲಿ ತೋರಿಸ್ತಾ ಇದೆ, ಕೆಳಗೆ ಇಳಿಸಿದೆ. ಅಷ್ಟೇ ಅಲ್ಲ, ಜಾಹ್ನವಿಯವರು ಕೂಡ ಬಂದಾಗಿನಿಂದ ಅಶ್ವಿನಿ ಗೌಡ ಅವರ ಬಾಲ ಆಗಿ ಹೋಗ್ಬಿಟ್ಟಿದ್ದಾರೆ. ಎಲ್ಲೋ ಇಂಡಿವಿಜುವಲ್ ಆಗಿ ಆಟವನ್ನ ಆಡಿದ್ರೆ ಜಾಹ್ನವಿಯವರು ಚೆನ್ನಾಗಿ ಆಟವನ್ನ ಆಡ್ತಿದ್ರು ಏನೋ, ಆದ್ರೂ ಕೂಡ ಅಶ್ವಿನಿ ಗೌಡ ಅವರ ಜೊತೆಗಿದ್ದು ತಮ್ಮ ಹೆಸರನ್ನ ಕೂಡ ಹಾಳು ಮಾಡ್ಕೊಂಡ್ರು, ತಮ್ಮ ವ್ಯಕ್ತಿತ್ವವನ್ನ ಕೂಡ ಹಾಳು ಮಾಡ್ಕೊಂಡ್ರು. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಕಣ್ಣೀರನ್ನ ಹಾಕಿದ್ರು ಜಾಹ್ನವಿ ಅವರು, ನಮ್ಮ ಗುಂಡಿನ ನಾವೇ ತೋಡ್ಕೋತಾ ಇದ್ದೀವಿ, ಆಚೆಗಡೆ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ನನ್ನ ಫ್ಯಾಮಿಲಿಯವರು ನೋಡ್ತಾ ಇರ್ತಾರೆ, ಫ್ಯಾಮಿಲಿಯವರು ಕೂಡ ಹೇಳಿದ್ದಾರೆ, ಸೊ ನೀನು ಎಲಿಮಿನೇಟ್ ಆಗುವ ಅಂದ್ರೂ ಪರವಾಗಿಲ್ಲ, ಆದ್ರೆ ಕೆಟ್ಟ ಹೆಸರನ್ನ ತಗೊಂಡು ಬರಬೇಡ ಅನ್ನುವಂಥದ್ದಾಗಿ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಕಣ್ಣೀರನ್ನ ಹಾಕಿದ್ಮೇಲೂ ಕೂಡ ಎಲ್ಲೋ ಒಂದು ಕಡೆ ಜಾಹ್ನವಿ ಸರಿ, ಆದ್ರೆ ಮುಂದಿನ ದಿನಗಳಲ್ಲಿ ಆಕೆ ಚೆನ್ನಾಗಿ ಆಟವನ್ನ ಆಡ್ಬೋದು. ಆದ್ರೆ ಇವತ್ತಿನ ಪ್ರೋಮೋದಲ್ಲೂ ಕೂಡ ಆಕೆ ಅಶ್ವಿನಿ ಗೌಡ ಅವರ ಜೊತೆಗೇನೆ ಇದ್ದಿದ್ದು. ಸೊ ನಾಯಿ ಬಾಲ ಡೊಂಕು ಅನ್ನೋ ತರ ಅದೇ ರೀತಿಯಾಗಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಕರ್ಮ ರಿಟರ್ನ್ಸ್ ಅನ್ನೋದು ಈಗ ಪ್ರೂವ್ ಆಗಿದೆ. ಸೊ ಅಶ್ವಿನಿ ಗೌಡ ಅವರ ಅಹಂಕಾರ ಇನ್ನು ಮುಂದೆ ಆದ್ರೂ ಸರಿ ಆಗುತ್ತಾ? ಸೊ ಎಲ್ಲರ ಜೊತೆ ಚೆನ್ನಾಗಿರ್ತಾರ, ಪಾಸಿಟಿವ್ ಆಗಿರ್ತಾರ, ಅಥವಾ ನಾನೇ ರಾಜಮಾತೆ, ನಾನೇ ರಾಣಿ ಅನ್ನುವಂತ ಅಹಂಕಾರ ಇನ್ನೂ ಕೂಡ ಮುಂದುವರಿಯುತ್ತಾ ಅನ್ನೋದು ಕಾದು ನೋಡಬೇಕು. ಸೊ ಈ ಹೊಸ ಪ್ರೋಮೋ ಅನ್ನ ನೋಡಿದ್ಮೇಲೆ ನಿಮ್ಗೇನ್ ಅನ್ನಿಸ್ತು? ಈ ವಾರದ ಕ್ಯಾಪ್ಟನ್
ಯಾರಾಗಬೇಕು, ಯಾರಾಗಬಹುದು, ಅಶ್ವಿನಿ ಗೌಡ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.